ಕ್ಷಣಗಳಲ್ಲಿ ಮೈಸೂರಿಗೆ ಪ್ರಧಾನಿ ಮೋದಿಯವರ ಆಗಮನ ಇದೆ. ವಿವೇಕ ಸ್ಮಾರಕ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೈಸೂರಿಗೆ ಪ್ರಧಾನಿ ಮೋದಿ ಅವರು ಬರ್ತಾರೆ. ವಿವೇಕ ಸ್ಮಾರಕ ಉದ್ಘಾಟನೆಯನ್ನ ಮಾಡ್ತಾ ಇರುವಂತಹ ಹಿನ್ನೆಲೆ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ವಿವೇಕ ಸ್ಮಾರಕ ನಿರ್ಮಾಣ ಆಗಿದೆ. ಸೊ ಅದರ ಉದ್ಘಾಟನೆ ಕಾರ್ಯಕ್ರಮ ಸ್ವಾಮಿ ವಿವೇಕಾನಂದರು ವಾಸ್ತವ್ಯ ಹೂಡಿರುವಂತಹ ಸ್ಥಳದಲ್ಲೇ ಈ ಒಂದು ಸ್ಮಾರಕ ನಿರ್ಮಾಣ ಆಗಿರೋದು. ಸೊ ಹಂಗಾಗಿ ಇಲ್ಲಿ 1892ರಲ್ಲಿ ಮೈಸೂರಿನಲ್ಲಿ ವಾಸ್ತವ್ಯವನ್ನ ಹೂಡಿದ್ರು ವಿವೇಕಾನಂದರು. ಸ್ಮಾರಕ ಉದ್ಘಾಟನೆ ಆದ ಬಳಿಕ ಪ್ರಧಾನಿ ಮೋದಿ ಅವರು ಅದನ್ನ ವೀಕ್ಷಣೆ ಕೂಡ ಮಾಡ್ತಾರೆ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೈಸೂರಿಗೆ ಬರ್ತಾರೆ. 3 ಅಥವಾ 3:15 ಮೈಸೂರಿಗೆ ಬರ್ತಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸೊ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ವಿವೇಕ ಸ್ಮಾರಕ ನಿರ್ಮಾಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಅದನ್ನ ಉದ್ಘಾಟನೆ ಮಾಡೋದಕ್ಕೆ ಮೋದಿಯವರ ಆಗಮನ, ಮೋದಿಯನ್ನ ಸ್ವಾಗತ ಮಾಡೋದಕ್ಕೆ ಈಗಾಗಲೇ ಎಲ್ಲ ರೀತಿಯಾದ ಸಕಲ ಸಿದ್ಧತೆ ಅಂತೂ ಆರಂಭಗೊಂಡಿವೆ. ಸೊ 3 ಗಂಟೆ ಅಥವಾ 3:15 ಮೈಸೂರಿಗೆ ಬಂದು ಇಳಿತಾರೆ. ಒಂದು ಕಾರ್ಯಕ್ರಮ ಇದೆ, ವಿವೇಕ ಸ್ಮಾರಕ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಮೋದಿಯವರು ಉದ್ಘಾಟನೆ ಮಾಡಿ ಅದನ್ನ ವೀಕ್ಷಣೆ ಮಾಡ್ತಾರೆ. ಸೊ ಮೈಸೂರಿಗೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಭದ್ರತೆ ಕೂಡ ನೀಡಲಾಗಿದೆ. ಆಮೇಲೆ ಮೋದಿಯವರಿಗೆ ವಿಶೇಷವಾಗಿರುವಂಥ ಒಂದು ಗಿಫ್ಟ್ ಕೊಡೋದಕ್ಕೆ ವಿವೇಕಾನಂದರ ಒಂದು ಗಿಫ್ಟ್ ಕೂಡ ರೆಡಿಯಾಗಿದೆ. ನೋಡ್ತಾ ಇದ್ರಿ, ರಾಮಲಲ್ಲವನ್ನ ಕೆತ್ತಿರುವಂಥ ಒಬ್ಬ ಶಿಲ್ಪಿ ಅವರೇ ಈಗ ಅವ್ರ ಕಡೆಯಿಂದ ಒಂದು ಮೋದಿಗೆ ಗಿಫ್ಟ್ ಹೋಗುತ್ತೆ. ಸ್ಮಾರಕ ಉದ್ಘಾಟನೆ ಆದ ಬಳಿಕ ವೇದಿಕೆಯ ಕಾರ್ಯಕ್ರಮದತ್ತ ಮೋದಿಯವರ ಆಗಮನ ಆಗತ್ತೆ. ಅದರ ಜೊತೆಗೆ 4:15 ರಾಮಕೃಷ್ಣ ಆಶ್ರಮದ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಇರುತ್ತೆ. ವೇದಿಕೆಯ ಕಾರ್ಯಕ್ರಮವನ್ನು ಉದ್ದೇಶಿಸಿ 30 ನಿಮಿಷಗಳ ಕಾಲ ಮೋದಿಯಿಂದ ಭಾಷಣ ಇರುತ್ತೆ. ಅಂದರೆ ಇದು ಮೋದಿಯವರ ಟೈಮ್ ಟೇಬಲ್. ಅರ್ಧ ಗಂಟೆಗಳ ಕಾಲ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಾದ ನಂತರ 30 ನಿಮಿಷಗಳ ಕಾಲ ಮೋದಿಯವರು ಮಾತನಾಡ್ತಾರೆ. ಅಲ್ಲಿ ಭಾಷಣ ಆದ ನಂತರ 5:00 ಅಲ್ಲಿಂದ ತೆರಳುತ್ತಾರೆ. ಅಂದರೆ ಮೈಸೂರಿನಿಂದ ವಾಪಸ್ ತೆರಳುತ್ತಾರೆ. ಅರ್ಧ ಗಂಟೆಗಳ ಕಾಲ ಮಾತ್ರ ಅವಕಾಶ ಇರೋದು ಮಾತನಾಡೋದಕ್ಕೆ. ಸ್ವಾಮಿ ವಿವೇಕಾನಂದರು ವಾಸ್ತವ್ಯ ಹೂಡಿರುವಂತಹ ಸ್ಥಳದಲ್ಲೇ ಈ ರೀತಿಯ ಸ್ಮಾರಕ ನಿರ್ಮಾಣ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನೋಡಿ, 1892ರಲ್ಲಿ ಮೈಸೂರಿನಲ್ಲಿ ವಾಸ್ತವ್ಯ ಹೂಡಿದರಂತೆ ವಿವೇಕಾನಂದರು. ಈಗ ಅದೇ ಜಾಗದಲ್ಲಿ ಸ್ಮಾರಕ ನಿರ್ಮಾಣ ಆಗ್ತಾ ಇರೋದು ಇದು ಹೆಮ್ಮೆಯ ವಿಚಾರ. ಇದನ್ನ ಉದ್ಘಾಟನೆ ಮಾಡೋದಕ್ಕೆ ಈ ದೇಶದ ಪ್ರಧಾನಿ ಅವರು ಬರ್ತಾ ಇದ್ದಾರೆ. ಗತವೈಭವದ ವಿವೇಕ ಸ್ಮಾರಕ 1892ರ ನವೆಂಬರ್ನಲ್ಲಿ ಮೈಸೂರಿಗೆ ಸ್ವಾಮಿ ವಿವೇಕಾನಂದರ ಆಗಮನ ಇರುತ್ತೆ. ಸ್ವಾಮಿ ವಿವೇಕಾನಂದರು ವಾಸ್ತವ್ಯ ಹೂಡಿರುವಂತಹ ಸ್ಥಳದಲ್ಲೇ ಈಗ ಸ್ಮಾರಕ ನಿರ್ಮಾಣ ಆಗ್ತಾ ಇರೋದು ಹೆಮ್ಮೆಯ ವಿಚಾರ. ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಭೇಟಿ ನೀಡಿ 134 ವರ್ಷ ಆಗಿದೆ. ಈಗ ಅಲ್ಲಿಂದ ಇಲ್ಲಿ ತನಕ ಮಾಹಿತಿ ಹಾಕಿದರೆ ಮೈಸೂರಿನಲ್ಲಿ 2 ರಿಂದ 3 ವಾರಗಳ ಕಾಲ ಮೈಸೂರಿನಲ್ಲಿ ಇದ್ರು ಅನ್ನೋದು. ವಾಸ್ತವ್ಯ ಹೂಡಿ ಉಪನ್ಯಾಸವನ್ನು ನೀಡಿದರಂತೆ ವಿವೇಕಾನಂದರು. ತಮ್ಮ ಉಪನ್ಯಾಸದಿಂದಲೇ ರಾಜರು ದಿವಾನರ ಪ್ರಖ್ಯಾತಿಯನ್ನು ಪಡೆದಿರುವಂಥ ವಿವೇಕಾನಂದರು ಈಗ ವಿವೇಕರು ವಾಸ್ತವ್ಯ ಪಡೆದುಕೊಂಡಿರುವಂತಹ ಜಾಗದಲ್ಲೇ ಈಗ ವಿವೇಕ ಸ್ಮಾರಕ ನಿರ್ಮಾಣ ಆಗಿದೆ. ವಿವೇಕ ಸ್ಮಾರಕವನ್ನ ನಿರ್ಮಾಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಉದ್ಘಾಟನೆ ಮಾಡೋದಕ್ಕೆ ಮೋದಿಯವರ ಆಗಮನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೈಸೂರಿಗೆ ಬರ್ತಾರೆ. ಅದರ ಜೊತೆಗೆ ಸ್ಮಾರಕದಲ್ಲಿ ಏನೇನು ಇದೆ ಅನ್ನುವಂಥ ಕುತೂಹಲ ಸಹಜವಾಗಿ ಇರಬಹುದು. ನೋಡಿ, ವಿವೇಕ ಸ್ಮಾರಕ ಲೋಕಾರ್ಪಣೆಗೆ ಈಗಾಗಲೇ ಸಜ್ಜಾಗಿರುವಂಥದ್ದು. ಅದರ ಜೊತೆಗೆ 700 ಮಂದಿ ಕುಳಿತುಕೊಳ್ಳುವ ಒಂದು ಆಂಪಿ ಥಿಯೇಟರ್ ಕೂಡ ಇದೆ. ಅಲ್ಲಿ 700 ಜನ ಆ ಸ್ಮಾರಕದ ಒಳಗಡೆ ಆಸನವನ್ನು ಹಂಚಿಕೊಳ್ಳಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಧ್ಯಯನ ಕೊಠಡಿ ಕೂಡ ಇದೆ. ತರಗತಿಯ ಕೋಣೆ ಕೂಡ ಅಲ್ಲಿ ನಿರ್ಮಾಣ ಮಾಡಲಾಗಿದೆ. ಗ್ರಂಥಾಲಯ ಇದೆ. ಅದರ ಜೊತೆಗೆ ವಿಚಾರ ಸಂಕಿರಣ ಕೊಠಡಿ ಕೂಡ ಇರುತ್ತೆ. ಆಡಳಿತ ಸಂಕಿರಣ ಇದೆ. ಯೋಗ ಮತ್ತು ಧ್ಯಾನ ಮಂದಿರವು ಕೂಡ ಒಳಗಡೆ ಇದೆ. ಸಂವಾದ ಕೊಠಡಿ ಕೂಡ ನಿರ್ಮಾಣ ಇದೆ. ಪುಸ್ತಕ ಮಳಿಗೆಯನ್ನು ಕೂಡ ಮಾಡಲಾಗತ್ತೆ. ವಿವೇಕಾನಂದರ ಚಿತ್ರ ಪ್ರದರ್ಶನ ಇರುತ್ತೆ ಒಳಗಡೆ. ಅಂದರೆ ಆ ಸ್ಮಾರಕದ ಒಳಗಡೆ ಏನೆಲ್ಲ ಇರುತ್ತೆ ಅನ್ನೋದು ಸುತ್ತಮುತ್ತಲು, ಅದರ ಜೊತೆಗೆ ಒಳಗಡೆ ವಿವೇಕಾನಂದರ ಚಿತ್ರ ಪ್ರದರ್ಶನ ಇರುತ್ತೆ. ಯುವಕರಿಗೆ ಸ್ವಾಮೀಜಿ ವಿವೇಕಾನಂದ ಅವರ ಜೀವನ, ರಾಮಕೃಷ್ಣ ಮತ್ತು ವಿವೇಕಾನಂದರ ವೇದಾಂತ ಸಾಹಿತ್ಯ ಗ್ರಂಥಗಳ ಪ್ರದರ್ಶನ ಕೂಡ ಮಾಡಲಾಗಿದೆ. ಸೊ ಇದೆಲ್ಲವೂ ಕೂಡ ವಿವೇಕ ಸ್ಮಾರಕ ಒಳಗಡೆ ಇರೋದು.